ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 9ನೇ ತರಗತಿ SA2 ಎಕ್ಸಾಮ್ಗೆ ಕನ್ನಡ ವಿಷಯದ DSCRT ಅಂದರೆ ಬೋರ್ಡ್ರ್ ಬಿಟ್ಟಿರುವ ಕನ್ನಡ ವಿಷಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು SA2 ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡ್ರ್ ಬಿಟ್ಟಿರುವ ಮಾಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗೇ ಆಗ್ತವೆ. ಆದ್ದರಿಂದ ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಾನು ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು 9ನೇ ತರಗತಿ SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯ ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರೋಂಥ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಇದೇ ರೀತಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕಡೆ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂದ್ರೆ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಕ್ವಶನ್ ಪೇಪರ್ ಜೊತೆಗೆ ಅವರು ಒಂದು ನೀಲನಕ್ಷೆ ಬಿಟ್ಟಿದ್ದಾರೆ, ಬ್ಲೂ ಪ್ರಿಂಟು. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತೀವಿ ಅಂತ. ಅರ್ಥ ಆಯ್ತಾ? ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ಆ ಕಡೆ ಹಾಕ್ತೀನಿ, ತಪ್ಪದೆ ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಪಾಠದ ಮೇಲೆ 1 ಮಾರ್ಕ್ಸ್ ಕೇಳ್ತೀವ, 2 ಮಾರ್ಕ್ಸ್ ಕೇಳ್ತೀವ ಎಲ್ಲವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅದನ್ನ ನೋಡ್ತಾ ಹೋಗೋಣ. 9ನೇ ತರಗತಿ ದ್ವಿತೀಯ ಸಂಖ್ಯಾತ್ಮಕ ಮೌಲ್ಯಾಂಕನ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ಈ ವರ್ಷ ನಿಮಗೆ ಬೋರ್ಡ್ ಎಕ್ಸಾಮ್ ಇರ್ತದೆ. ವಿಷಯ ಪ್ರಥಮ ವಾರ್ಷಿಕ ಕನ್ನಡ ಮಾದರಿ ಉತ್ತರಗಳು. ಗರಿಷ್ಠ ಅಂಕಗಳು 100, ಸಮಯ 3 ಗಂಟೆ 15 ನಿಮಿಷ. ನೋಡ್ತಾ ಹೋಗೋಣ. 1ನೇ ಮೇಲೆ ನಿಮಗೆ 6 ಬಹುಆಯ್ಕೆ ಪ್ರಶ್ನೆ ಇರ್ತವೆ. ಬಹುಆಯ್ಕೆ ಅಂದರೆ ಮಲ್ಟಿಪಲ್ ಕ್ವಶನ್ಗಳು 6 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 1ನೇ ಪ್ರಶ್ನೆ ನೋಡಿ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳು ಏನಾಗಿರ್ತವೆ? ಉತ್ತರ ಆಪ್ಷನ್ ಸಿ, ಅಲ್ಪ ಪ್ರಾಣಾಕ್ಷರಗಳಾಗಿರ್ತವೆ. ಪ್ರಶ್ನೆ 2, ಕುಲುತ್ತುಂಗ ಪ್ರಚಂಡ ಆಶಾವಾದಿ. ಈ ವಾಕ್ಯದಲ್ಲಿರುವ ಕುಲುತ್ತುಂಗ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಯಾವ ಸಂಧಿ? ಗುಣಸಂಧಿ. ನೋಡಿ, ಸಂಧಿ ಕೇಳ್ತಾರೆ. ಇಲ್ಲಿ ಯಾವೆಲ್ಲ ವ್ಯಾಕರಣ ಅಂಶಗಳಿವೆ, ವ್ಯಾಕರಣ ಪ್ರಶ್ನೆ ಕೇಳಿದರೆ ಅವೆಲ್ಲ ವ್ಯಾಕರಣ ಕೇಳ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ ಏನು ಕೇಳ್ತಾರೆ? ಸಂಧಿ ಕೇಳ್ತಾರೆ, ಮತ್ತು ವರ್ಣಮಾಲೆ ಕೇಳ್ತಾರೆ, ಆಮೇಲೆ ಕಾಲುವೆ ಕೇಳ್ತಾರೆ. ನೋಡ್ಕೊಳ್ಳಿ, ಇರ್ತಿ ಎಲ್ಲ ಟಾಪಿಕ್ ನೋಡ್ಕೊಳ್ಳಿ. ಸೊ ಡೋಂಟ್ ವರಿ, ನೆಕ್ಸ್ಟ್ ಆಗ್ತೀನಿ ನಿಮಗೆ ನೀಲನಕ್ಷೆ ಆಗ್ತೀನಲ್ವಾ, ಅಲ್ಲಿ ಕೊಟ್ಟಿರ್ತೇನೆ ಯಾವೆಲ್ಲ ಕೊಡ್ತಾರಂತ, ಡೋಂಟ್ ವರಿ. ಪ್ರಶ್ನೆ 3, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಯಾವುದು? ಆಪ್ಷನ್ ಸಿ, ಹೂವ ಅನ್ನೋದು ಭವಿಷ್ಯತ್ ಕಾಲದಿದು. ನಂತರ ಪ್ರಶ್ನೆ 4, ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದ ಯಾವುದು? ಉತ್ತರ ಆಪ್ಷನ್ ಡಿ, ವಿದ್ಯಾರ್ಥಕ. ಪ್ರಶ್ನೆ 5, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಕೇಳಿದರೆ ಯಾವುದಾಗ್ಬೋದು? ಉತ್ತರ ಆಪ್ಷನ್ ಬಿ, ಬೆರಳುಗೋಡೆ ಸರಿಯಾದ ಉತ್ತರ. ಬೆರಳುಗೋಡೆ ಇದು ಗುಂಪಿಗೆ ಸೇರದ ಪದ. ಪ್ರಶ್ನೆ 6, ದ್ವಿತೀಯ ವಿಭಕ್ತಿಯ ಪ್ರತ್ಯಯ. ದ್ವಿತೀಯ ಕೇಳಿದರೆ ಏನಾಗ್ಬೋದು? ದ್ವಿತೀಯ ಅನ್ನು, ಪ್ರಥಮ ಅವು, ದ್ವಿತೀಯ ಅನ್ನು, ತೃತೀಯಿಂದ ಈ ರೀತಿ ನೆನ್ಪಿಟ್ಕೊಳ್ಳಿ. ನಿಮಗೆ ಮಲ್ಟಿಪಲ್ಲಿ ಕೇಳ್ತಾರೆ. ಅರ್ಥೈತೆ? ಎಲ್ಲ ವಿಭಕ್ತಿ ಪ್ರತ್ಯಯ ನೆನ್ಪಿಟ್ಕೊಳ್ಳಿ. ಪ್ರಥಮ ಅವು, ದ್ವಿತೀಯ ಅನ್ನು, ತೃತೀಯಿಂದ ಇನ್ನೆವೆಲ್ಲ ಬರ್ತವೆ ಎಲ್ಲ ನೆನ್ಪಿಟ್ಕೊಳ್ಳಿ. ನಂತರ ಕೊಟ್ಟಿರೋ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಸಂಬಂಧಿ ಹೊಂದುವ ಪದವನ್ನು ಬರೆಯಿರಿ. ಸಂಬಂಧಿ ಪದ 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥಾಯ್ತಾ? ಪ್ರತಿಯೊಂದಕ್ಕೂ 1 ಅಂಕ. ಟೋಟಲಾಗಿ 4 ಕ್ವಶನು, ಟೋಟಲಾಗಿ 4 ಮಾರ್ಕ್ಸು. ಅರ್ಥಾಯ್ತಾ? ಮೊದಲೆರಡು ಪದಗಳ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯುವಂಥದ್ದು. ವರ್ಣ ಬಣ್ಣ ಆಗ್ತದೆ, ಕಾರ್ಯ ಅನ್ನೋದು ಏನಾಗ್ತದೆ? ಕಜ್ಜ. ವರ್ಣ ಬಣ್ಣ, ಕಾರ್ಯ ಕಜ್ಜ. ಧಾರವಾಡ ಅನ್ನೋದು ಅಂಕಿತನಾಮ ಆದರೆ ಜನರು ಅನ್ನೋದು ರೂಢನಾಮ, ಸರಿಯಾದ ಉತ್ತರ. ತೈಲ, ಎಣ್ಣೆ, ಘೃತ ಅನ್ನೋದು ತುಪ್ಪ, ಸರಿಯಾದ ಉತ್ತರ. ಪ್ರಶ್ನೆ 10, ಬೀದಿ ಬೀದಿ ದ್ವಿರುಕ್ತಿ, ಮನೆ ಮಠ ಜೋಡುನುಡಿ, ಸರಿಯಾದ ಉತ್ತರ. ಜೋಡುನುಡಿ, ಮನೆ ಮಠ ಜೋಡುನುಡಿ. ನಂತರ ನೆಕ್ಸ್ಟ್ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದ ಉತ್ತರ ಬರೆಯಿರಿ. ಅಂದರೆ 1 ಅಂಕದ ಪ್ರಶ್ನೆಗಳು 7 ಇರ್ತವೆ. ಟೋಟಲಾಗಿ 7 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಅರ್ಥ ಆಯ್ತಾ? 1 ಅಂಕದ ಪ್ರಶ್ನೆಗಳು ಅಂದರೆ 1 ವಾಕ್ಯದ ಪ್ರಶ್ನೆಗಳು. 11ನೇ ಕ್ವಶನ್ ನೋಡಿ, ವೆಯ್ಟ್ ಮಾಡಿ ಸ್ವಲ್ಪ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು ಯಾರು? ಉತ್ತರ ಪಂಡಿತನೊಬ್ಬನೇ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು. ಪ್ರಶ್ನೆ 12, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಉತ್ತರ ಅಂಬೀರ ಜಯಪುರದ ಪೂರ್ವಕಾಲದ ರಾಜಧಾನಿ. ಪ್ರಶ್ನೆ 13, ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು.
ಉತ್ತರ, ಗಿರಿಜೆಯು ಊರಲ್ಲಿರುವ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಇನ್ನೂ ತುಂಬ ಕ್ವಶನ್ಸ್ ಇವೆ. ಅರ್ಥ ಆಯ್ತಾ? ನಿಮಗೆ ಸ್ಲೋ ಬೇಕು ನೋರು, ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ವಿತ್ ಆನ್ಸರ್ ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಹೇಳ್ತೀನಿ, ಕವರ್ ಮಾಡ್ತಿಲ್ಲ ಕೂಡ. ಪ್ರಶ್ನೆ 14, ರಾಧಾಕೃಷ್ಣನ್ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು? ಯಾವ ಹುದ್ದೆ? ರಾಧಾಕೃಷ್ಣನ್ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಭಾರತದ ರಾಷ್ಟ್ರಪತಿ. ಪ್ರಶ್ನೆ 15, ಚಂಡಮಾರಿಯು ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ? ಉತ್ತರ, ಚಂಡಮಾರಿಯು ಜನರಿಗೆ ಬಲಿಯನ್ನಿತ್ತರೆ ನಾನು ಕೋಪಗೊಳ್ಳುತ್ತೇನೆ ಎಂದು ಹೇಳಿದ್ದಾಳೆ. ಪ್ರಶ್ನೆ 16, ಬಿದಿರು ಹೇಗೆ ಬೆಳೆಯುತ್ತದೆ? ಉತ್ತರ, ಬಿದಿರು ಹುಟ್ಟುತ್ತಾ ಹುಲ್ಲಾಗಿ, ಬೆಳೆ ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತಾ ಬೆಳೆಯುತ್ತದೆ. 17ನೇ ಪ್ರಶ್ನೆ, ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಯಾರು? ರತ್ನಾಕರ ವರ್ಣೆ. ನೋಡಿ, ಕರ್ತೃ ನೋಡ್ಕೊಳ್ಳಿ, ಎಲ್ಲ ಕಾವ್ಯಗಳ ಕರ್ತೃ ನೋಡ್ಕೊಳ್ಳಿ, ಕೇಳ್ಬೋದು, ಹೇಳೋಕ್ಕಾಗಲ್ಲ, ಇಂಪಾರ್ಟೆಂಟು. ಕೊಟ್ಟಿರುವ ಪ್ರಶ್ನೆಗಳಿಗೆ 3, 4 ವಾಕ್ಯಗಳು ಉತ್ತರಿಸಿ. ಅಂದರೆ 2 ಅಂಕದ ಪ್ರಶ್ನೆಗಳು 10 ಇರ್ತವೆ, ಟೋಟಲ್ 20 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. 18ನೇ ಪ್ರಶ್ನೆ, ಕಾರಂತರ ಹಾಗೂ ತ್ರಿಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ. ಉತ್ತರ, ರೈಗಳ ಮನೆಯು 4 ಕಡೆ ಉಸುಬು ಹರಡಿದ್ದ ಮರುಭೂಮಿ ಪ್ರದೇಶದಲ್ಲಿತ್ತು. ಅಲ್ಲಿ ಮಧ್ಯಾಹ್ನದ ವೇಳೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದಲೇ ನೀರು ಕಾಯ್ದು ಬರುತ್ತಿತ್ತು. ಕಾರಂತರು ಬಿಸಿನೀರು ಸ್ನಾನ ಮಾಡುವವರು, ಆದರೆ ಶ್ರೀಪತಿಗೆ ಅದು ಆಗದು. ಅವರಿಗೆ ತಣ್ಣೀರು ಬೇಕಿತ್ತು. ಅದಕ್ಕಾಗಿ ಅವರು ಕಾದ ನೀರನ್ನು ಆರಿಸಿ ತಣ್ಣೀರಲ್ಲಿ ಸ್ನಾನ ಮಾಡಿದರು. ಪ್ರಶ್ನೆ 19, 1000 ಮೂರ್ಖರಿಗಿಂತ ಒಬ್ಬನೇ ಪಂಡಿತ ಲೇಸು ಏಕೆ? ಉತ್ತರ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಏಕೆಂದರೆ ಕಷ್ಟ ಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ಒಬ್ಬನೇ ರಾಜ್ಯಕ್ಕೆ ಮತ್ತು ರಾಜನಿಗೆ ಮಹತ್ತರ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. ಹಾಗಾಗಿ 1000 ಮೂರ್ಖರಿಗಿಂತ ಒಬ್ಬನೇ ಅಥವಾ ಒಬ್ಬ ಪಂಡಿತನೇ ಲೇಸು ಅಂತ ಅರ್ಥ. ಪ್ರಶ್ನೆ 20, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ತಿಳಿಸಿ. ಉತ್ತರ, ವೀರಗಾಸೆ ಕುಣಿತದ ವೇಷಭೂಷಣಗಳು ವಿಶೇಷವಾಗಿರುತ್ತವೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಕತ್ತಿ, ಕಾಲ್ಗೆಜ್ಜೆ ಧರಿಸಿರುತ್ತಾರೆ. ಪ್ರಶ್ನೆ 21, ಭರಮದೇವರ ಗುಡಿಯ ಮುಂದೆ ಡೋಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? ಇವನ್ನ ಪಾಸ್ ಉತ್ತರ ನೋಡ್ಕೊಳ್ಳಿ. ನಾನು ಪ್ರಶ್ನೆ ಉತ್ತರ ಹೇಳಲ್ಲ, ಯಾಕಂದರೆ ನಿಮಗೆ ತುಂಬಾ ಕ್ವಶನ್ಸ್ ಇವೆ, ಅವ್ನು ಕೂಡ ಹೇಳಬೇಕು. ಸ್ಟೂಡೆಂಟ್ ಪಾಸ್ ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಪ್ರಶ್ನೆ 22, ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯನು ಹೇಗೆ ಸಾರಿದ್ದಾನೆ? ಪ್ರಶ್ನೆ 23, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಸ್ಸೇನನ ಅಭಿಪ್ರಾಯವೇನು? ಪ್ರಶ್ನೆ 24, ಪುಟ್ಟ ಅಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರಾಡುತ್ತದೆ? ಜಗದಂಗಳದಲ್ಲಿ ಕೇಳಿದರೆ ಉತ್ತರ ನೋಡ್ಕೊಳ್ಳಿ. ಪುಟ್ಟ ಅಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು. ಪುಟ್ಟ ಅಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗಿನ ಭಯವಿದೆ. 25ನೇ ಪ್ರಶ್ನೆ, ಲೂಯಿಸ್ ಅಟಾಯಿಡಿ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು? ಚೆನ್ನಭೈರಾದೇವಿನಿಗೆ. 26, ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ. 27, ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳೇನು ತಿಳಿಸಿ. ನಂತರ ನೆಕ್ಸ್ಟ್ ಏನು ಬರ್ತದೆ, ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ನೋಡಿ, ಕವಿ ಪರಿಚಯ ಟಿಪ್ಪಣಿ ರೂಪದಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ನೋಡಿ, ಟೋಟಲಾಗಿ 6 ಮಾರ್ಕ್ಸು. ಇಬ್ಬರು ಕವಿ ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಬ್ಬ ಕವಿಗೆ ಎಷ್ಟು ಮಾರ್ಕ್ಸು? 3 ಮಾರ್ಕ್ಸು. ಪ್ರತಿ ಕವಿ ಪರಿಚಯಕ್ಕೆ 3 ಮಾರ್ಕ್ಸು, ಟೋಟಲಾಗಿ 6 ಮಾರ್ಕ್ಸು. ಇಬ್ಬರು ಕವಿ ಅನ್ಕೋತೀನಿ. ಓಕೆ, ಇಬ್ಬರದೇ. ನೋಡಿ, ಎಲ್ಲ ಕವಿ ಪರಿಚಯ ಓದೋ ಅವಶ್ಯಕತೆ ಇಲ್ಲ. ಅವ್ರು ಕೊಟ್ಟಿದ್ದಾರೆ, ನೀಲಕ್ಷಿ ಕೊಟ್ಟಿದ್ದಾರೆ, ಯಾವ ಪಾಠದಿಂದ ನಾವು ಯಾವ ಪದದಿಂದ ಕವಿ ಪರಿಚಯ ಕೇಳ್ತಾ ಕೊಟ್ಟಿದ್ದಾರೆ. ಕವಿ ಪರಿಚಯ, ಲೇಖಕರ ಪರಿಚಯ ಅಷ್ಟು ಓದ್ಕೊಳ್ಳೋದು ಸಾಕು. ಡೋಂಟ್ ವರಿ. ಇದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಅದನ್ನೇ ಹಾಕ್ತೀನಿ. ಯಾವನು ಅವ್ರು ಬಿಟ್ಟರು ನೀಲನಕ್ಷಿ, ಅಲ್ಲಿ ಕೊಟ್ಟಿದ್ದಾರೆ ಯಾವ ಪಾಠದ ಮೇಲೆ ನಾವು 1 ಮಾರ್ಕ್ಸ್ ಕೇಳ್ತೀವ, 2 ಮಾರ್ಕ್ಸ್ ಕೇಳ್ತೀವಿ ಕೊಟ್ಟಿದ್ದಾರೆ. ಅಷ್ಟು ಓದ್ಕೊಳ್ಳೋದು ಸಾಕು. ಆಮೇಲೆ ಎಕ್ಸಾಮ್ನಲ್ಲಿ ಅದೇ ಪಾಠದ ಮೇಲೆ ಅಷ್ಟೇ ಮಾರ್ಕ್ಸ್ ಬರ್ತವೆ. 28 ಹರಿಹರ ಇಂಪಾರ್ಟೆಂಟು. 29 ಕೈಯಾರ ಕೀಯನರೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಏನು ತುಂಬ ಓದ್ಕೋಬೇಕು. ಕವಿಗಳ ಹೆಸರು, ಅವ್ರ ತಂದೆ ತಾಯಿ ಹೆಸರು ನೋಡ್ಕೊಳ್ಳಿ, ಮತ್ತು ಅವರ ಜನ್ಮಸ್ಥಳ, ಕಾಲ ನೋಡ್ಕೊಳ್ಳಿ, ಮತ್ತು ಒಂದು ಕೃತಿ ನೋಡ್ಕೊಳ್ಳಿ. ಇಷ್ಟು ಸಾಕು. ಅರ್ಥ ಆಯ್ತಾ? ಇಷ್ಟು ಸಾಕು. ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. ಅದಕ್ಕೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ. ಛಂದಸ್ಸಿನ ಹೆಸರು ಬರೀಬೇಕು. ಟೋಟಲಾಗಿ 3 ಮಾರ್ಕ್ಸು. ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡೋಕ್ಕೆ 2 ಮಾರ್ಕ್ಸು. ಛಂದಸ್ಸಿನ ಹೆಸರು ಬರೆಯೋಕ್ಕೆ 1 ಮಾರ್ಕ್ಸು. ಛಂದಸ್ಸಿನ ಹೆಸರು ಬರೋಕ್ಕೆ ಎಷ್ಟು? 1 ಮಾರ್ಕ್ಸು. ನೋಡಿ, ಪ್ರಸ್ತಾರ ಹಾಕೋದು 1 ಮಾರ್ಕ್ಸು, ಘನ ವಿಭಾಗಿಸೋದು 1 ಮಾರ್ಕ್ಸು,
ಛಂದಸ್ಸಿನ ಹೆಸರು ಬರೆಯೋದು 1 ಮಾರ್ಕ್ಸ್. ಟೋಟಲಾಗಿ 3 ಮಾರ್ಕ್ಸು. ಉತ್ತರ ನೋಡ್ಕೊಳ್ಳಿ. ಇಲ್ಲಿ ಉತ್ತರ ಕೊಟ್ಟಿಲ್ಲ ನಾನು, ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೆಕ್ಸ್ಟು 31. ಈ ಜಗನ ಗೂಡುಗಳು ತೊಟ್ಲಂತೆ ತೂಗಾಡುತ್ತಿದ್ದವು. ಏನಿದು? 3 ಮಾರ್ಕ್ಸಿಗೆ ಅಲಂಕಾರ ಅನ್ಕೋತೀನಿ. ಅಲಂಕಾರ ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಅಲಂಕಾರ ಲಕ್ಷಣ ಬರಬೇಕು. ಆಮೇಲೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ. ನೋಡಿ ಟೋಟಲಾಗಿ 3 ಮಾರ್ಕ್ಸು. ಅಲಂಕಾರವನ್ನು ಹೆಸರಿಸೋದು 1 ಮಾರ್ಕ್ಸು, ಲಕ್ಷಣ ಬರೆಯೋದು 1 ಮಾರ್ಕ್ಸು, ಸಮನ್ವಯ ಮಾಡೋದು 1 ಮಾರ್ಕ್ಸು. ಟೋಟಲಾಗಿ 3 ಮಾರ್ಕ್ಸು. ನಂತರ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿಸ್ತರಿಸಿ ಬರೀರಿ. ಗಾದೆ ಮತ್ತು 3 ಮಾರ್ಕ್ಸಿಗೆ ಕೊಡ್ತಾರೆ. ಕಾಯಕವೇ ಕೈಲಾಸ ಅಥವಾ ಆರೋಗ್ಯವೇ ಭಾಗ. 2 ಗಾದೆ ಮಾತು ಕೊಡ್ತಾರೆ. ನಿಮಗೆ ಯಾವುದು ಈಸಿ ಒಂದನ್ನು ಬರೀರಿ. ನೋಡಿ, ಗಾದೆ ಮೊತ್ತದ ವಿವರಣೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ 1 ಅಂಕ. ಟೋಟಲಾಗಿ 3 ಅಂಕ. ಅಷ್ಟೊಂದು ಏನು ನೋಡೋದಿಲ್ಲ ಅವರು, ನಿಮ್ಮ ಭಾಷೆಯಲ್ಲಿ ಬರೆದ್ರೆ ಸಾಕು. ನಿಮಗೇನು ಅರ್ಥ ಆಗಿದೆ ಗಾದೆ ಬಗ್ಗೆ ಅದನ್ನು ಬರೀರಿ. ಒಟ್ಟಿನಲ್ಲಿ ಭಾಷೆ ಶೈಲಿ ಚೆನ್ನಾಗಿ ಬರೀರಿ, ಅರ್ಥ ಆಯ್ತಾ? ಇನ್ನು ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸ್ವಾರಸ್ಯ ನೋಡಿ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ. 3 ಅಂಕಗಳ 6 ಸಂದರ್ಭ, 3 ಅಂಕಗಳ 6 ಸಂದರ್ಭ, ಟೋಟಲಾಗಿ 18 ಅಂಕ, ಪ್ರತಿಯೊಂದಕ್ಕೂ 3 ಅಂಕ, ಅರ್ಥ ಆಯ್ತಾ? ನೋಡಿ, ಆಯ್ಕೆ ಕರ್ತೃ ಆಕಾರ ಪಠ್ಯಕ್ಕೆ 1 ಅಂಕ, ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಟೋಟಲಾಗಿ 3 ಮಾರ್ಕ್ಸ್ ಕೊಡ್ತಾರೆ. 33. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ಬರಬೇಕು. ಅದನ್ನು ಬರೆದವ್ರು ಯಾರು, ಅವರ ಕೃತಿ ಮತ್ತು ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಅಥವಾ ಯಾವ ಪದದಿಂದ ತೆಗೆದುಕೊಂಡಿದ್ದಾರೆ ಅದನ್ನು ಬರಬೇಕು. ನೋಡ್ಕೊಳ್ಳಿ ಉತ್ತರಗಳನ್ನು. ಆ ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. 34. ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. 35. ರಾಜ್ಯಭಾರ ಅಂಧರ ಕಾಯಕ, ಅದಕ್ಕ ಅಂಶ ಇದ್ದರೂ ಸಾಲದು. ಯಾವುದಿದು? ಅಧಿಕಾರ ಗದ್ಯ ಭಾಗ. 36. ಉಭಯ ಪಕ್ಷದಲ್ಲಿ ನಿಮಗೆ ಭೇದವ. ಯಾವುದಿದು? ಚಕ್ರಗ್ರಹಣ ಪದ್ಯಭಾಗ. ಚಕ್ರಗ್ರಹಣ. 37. ಮಹಾತ್ಮರ ಕೈಗೆ ಬೆತ್ತ ನಾನಾದೆ. 38. ಕರ್ಣದಿಂದೆ ತಲ್ಲನಿಸಿದ್ದಪೆಂ. ನಂತರ ಕೊಟ್ಟಿರೋ ಪದ್ಯಭಾಗವನ್ನು ಪೂರ್ಣಗೊಳಿಸಿ. 4 ಮಾರ್ಕ್ಸಿಗೆ ಕೊಡ್ತಾರೆ ಪದ್ಯಭಾಗ. ಸೊ ಡೋಂಟ್ ಇದು ಎಷ್ಟು ಕ್ವಶನ್ ಅನ್ಕೋತೀನಿ, ವೇಸ್ಟ್ ಮಾಡಿ ನೋಡ್ತೀನಿ ಒಂದು ನಿಮಿಷ. ಟೋಟಲಾಗಿ 6, 1, 2, 3, 4, 5, 6. ಸೊ ಕವರ್ ಆಗಿ 6 ಕೂಡ. ಟೋಟಲಾಗಿ 6 ಸಂದರ್ಭ ನೋಡಿ, 6 ಸಂದರ್ಭ ಬರ್ತವೆ. ನಂತರ ಕೊಟ್ಟಿರೋ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಪದ್ಯಭಾಗ 4 ಮಾರ್ಕ್ಸಿಗೆ ಕೊಡ್ತಾರೆ, ಅರ್ಥ ಆಯ್ತಾ? ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ, ಒಂದು ಸಾಲಿಗೆ 1 ಅಂಕ. ನೋಡಿ ಇದನ್ನು ಕೊಟ್ಟಿದ್ದಾರೆ. ಹಳೆಗನ್ನಡ ಯಾವ ಕೊಡ್ತಾರವ, ಹಸಗನ್ನಡ ಕೊಟ್ಟಿದ್ದಾರೆ, ನೀಲಕ್ಷಿ ಕೊಟ್ಟಿದ್ದಾರೆ. ಪ್ರಿಂಟಲ್ಲಿ ಕೊಟ್ಟಿರ್ತಾರೆ, ನಿಮಗೆ ನೋಡ್ಕೋಬೋದು. ಇದು ಇಂಪಾರ್ಟೆಂಟ್ ನೋಡಿ. ಹೇಮಂತ ನೋಡ್ಕೊಳ್ಳಿ, ಹೇಮಂತ ನಾಳೆಗೆ 2 ಕೂಡ ಇಂಪಾರ್ಟೆಂಟು. 1 ಬರುವ ಚಾನ್ಸಸ್ ತುಂಬಾ ಇದೆ, ನೋಡ್ಕೊಂಡಿರಿ. ನಂತರ ಕೊಟ್ಟಿರೋ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರೋ ಮೂಲನ ಆಧರಿಸಿ ಸಾರಾಂಶ ಬರೀರಿ. 4 ಮಾರ್ಕ್ಸಿಗೆ ಕೊಡ್ತಾರೆ ಸಾರಾಂಶ. ಇದು ಹಳೆಗನ್ನಡ ಇರ್ತದೆ, ಅರ್ಥ ಆಯ್ತಾ? ಹಳೆಗನ್ನಡ ಇರ್ತದೆ, ಅದನ್ನು ಓದ್ಕೊಂಡ್ಬಿಟ್ಟು ಸಾರಾಂಶ ಬರಬೇಕು. ಟೋಟಲ್ 4 ಮಾರ್ಕ್ಸು. ಮೊದಲು ಆಯ್ಕೆಯನ್ನು ಬರಬೇಕು. ಈ ಪದ್ಯಭಾಗವನ್ನು ಸು ರಂ ಹೆಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳ ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ನೋಡಿ, ಬರೀ ಎಲ್ಲ ಕಡೆ ಮಾಡೋದು ಹಳೆಗನ್ನಡ ಕೊಡೋದಿಲ್ಲ, ಕೆಲವೊಂದ್ಸಲ ಹೊಸಗನ್ನಡ ಕೊಡ್ತಾರೆ, ಅರ್ಥ ಆಯ್ತಾ? ಒಟ್ಟಿನಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಮೌಲ್ಯವನ್ನು ಬರೀಬೇಕು, ಸಾರಾಂಶವನ್ನು ಬರಬೇಕು. ಕ್ರೂಢ ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೀಡು ನಡೆದು ಹೊತ್ತುಕೊಂಡು ಹೊಸಗನ್ನಡ ನಡೆಯುವುದು. ಅರ್ಥ ಆಯ್ತಾ? ಹೇಳೋಕ್ಕಾಗಲ್ಲ, ಕೆಲವೊಂದ್ಸಲ ಹಳೆಗನ್ನಡ ಕೊಡ್ಬೋದು, ಹೆಚ್ಚಾಗಿ ಹೊಸಗನ್ನಡ ಕೊಡ್ತಾರೆ, ನಿಮ್ಗೆ ಅರ್ಥ ಆಗುವಂತೆ ಕೊಡ್ತಾರೆ, ಅಷ್ಟೊಂದು ಟಫ್ ಇರೋದಿಲ್ಲ. ಕ್ರೂಢ ವಾತ್ಸಲ್ಯದಿಂದ ಕೊಡ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೋಡಿ, ಅಡಕವಾಗಿರೋ ಮೌಲ್ಯ ಬರಬೇಕು ನೀವು, ಅಡಕವಾಗಿರೋ ಮೌಲ್ಯ ಅಷ್ಟೊಂದು ಟಫ್ ಇರೋದಿಲ್ಲ, ಈಸಿ ಇರ್ತದೆ, ಡೋಂಟ್ ವರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 8 ಅಥವಾ 10 ಅಂಕಗಳು ತರಿಸಿ. 4 ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ, ಪ್ರಶ್ನೆಗೂ 4 ಅಂಕ. 41. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ಬರೆಯಿರಿ ಅಥವಾ ವಿವರಿಸಿ. ವೆರಿ ಇಂಪಾರ್ಟೆಂಟು ಕ್ವಶನ್ ಬರ್ಬೋದು ಇದು. ಅಥವಾ ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಪ್ರಜಾನಿಷ್ಠ ಗದ್ಯ ಪಾಠದಲ್ಲಿ ಬರುವ ಈರಣ್ಣ ಮತ್ತು ಬೀರಣ್ಣ ಪಾತ್ರಗಳಲ್ಲಿ ನೀವು ಯಾರನ್ನು ಮೆಚ್ಚುವಿರಿ, ಏಕೆ, ವಿವರಿಸಿ. ನೋಡಿ, ಈರಣ್ಣ ಮತ್ತು ಬೀರಣ್ಣ ಪಾತ್ರಗಳಲ್ಲಿ ನೀವು ಯಾವುದನ್ನು ಮೆಚ್ತೀರಿ, ನಿಮ್ಮ ಇಷ್ಟ, ಯಾವ್ದು ಮೆಚ್ಚುಗೆ ಆಗ್ತದೆ ಅದನ್ನು ತಗೊಳ್ಳಿ. 42. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದವನ್ನು ಬರೆಯಿರಿ. ಸಂವಾದ. ಐ ಹೋಪ್ ನೋಡ್ತೀರಾ, ಓದ್ತಾ ಅನ್ಕೋತೀನಿ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ ನೀವು. ಅಥವಾ ಕ್ವಶನು, ನಿನ್ನ ಮುತ್ತಿನ ಸತ್ಯಗೆ ಏನಿತ್ತು ಸೆಲವು. ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಸಾರಾಂಶ ನೋಡ್ಕೊಳ್ಳಿ. ಸೊ ಯಾವುದು ಕ್ವಶನ್ ಬಂದರೂ ಆನ್ಸರನ್ನು ಬರಿಬೋದು. ನಂತರ 43. ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳು ಉತ್ತರಿಸಿ. ಗದ್ಯ ಭಾಗ 4 ಮಾರ್ಕ್ಸಿಗೆ ಕೊಡ್ತಾರೆ, ಅರ್ಥ ಆಯ್ತಾ? ತುಂಬಾ ಈಸಿ. ಮೇಲೆ ಗದ್ಯ ಭಾಗ ಕೊಟ್ಟಿರ್ತಾರೆ, ಕೆಳಗಡೆ 2 ಕ್ವಶನ್ ಇರ್ತವೆ, ಮೇಲೆ ನೋಡಿಬಿಟ್ಟು ನೀವು ಆನ್ಸರ್ ಬರೆಯೋದಷ್ಟೇ. ಅಲ್ಲಿ ಇರ್ತದೆ ಆನ್ಸರು, ಕ್ವಶನ್ ಪೇಪರಲ್ಲಿ ಆನ್ಸರ್ ಇರ್ತದೆ, ಜಸ್ಟ್ ಓದ್ಕೊಂಬಿಟ್ಟು ಬರೆಯೋದು. 4 ಮಾರ್ಕ್ಸಿಗೆ ನೋಡಿ.
ಪ್ರಶ್ನೆಗಳು ಕೊಟ್ಟಿದ್ದಾರೆ, ಮೇಲೆ ನೋಡ್ಕೊಂಬಿಟ್ಟು ಬರೀರಿ. ಉತ್ತರ ಕೂಡ ಇದೆ ನೋಡ್ಕೋಬೇಕು, ನೋಡ್ಕೊಳ್ಳಿ, ತುಂಬಾ ಈಸಿ. ನೆಕ್ಸ್ಟು ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಟೋಟಲಾಗಿ 5 ಮಾರ್ಕ್ಸ್ ಉತ್ತರ ಕೊಡ್ತಾರೆ. ಒಂದು ವ್ಯವಹಾರಿಕ, ಒಂದು ವೈಯಕ್ತಿಕ, ಎರಡು ಕೊಡ್ತಾರೆ. ನಿಮ್ಮ ಇಷ್ಟ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನ ಬರೀರಿ. ನೋಡಿ, ನಿಮ್ಮನ್ನು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ಆಯೋಜಿಸುವಂತೆ ಕೋರಿ ಪಂಚಾಯಿತಿಯ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಅಥವಾ ಕ್ವಶನ್ನು ಇದು ಕೂಡ ನೋಡಿ, ಯಾವುದಿದು ಫ್ರೆಂಡ್ಗೆ ಬರೆಯುವಂಥ ಪತ್ರ, ಗೆಳತಿಗೆ ಬರೆಯುವಂಥ ಪತ್ರ, ಇದು ನೋಡ್ಕೊಳ್ಳಿ. ಸೊ ಎರಡು ಕೂಡ ನೋಡಿ, ಟೋಟಲ್ 5 ಮಾರ್ಕ್ಸು. ಹಿಂದಾಗಿ ಸಂಬಂಧ ವಿಷಯಕ್ಕೆ 1 ಮಾರ್ಕ್ಸು, ಪತ್ರದ ಒಡಲು ವಿಷಯ ನಿರೂಪಣೆ 2 ಮಾರ್ಕ್ಸು, ಮುಕ್ತಾಯ ಇಂತಿಹ ಸ್ಥಳ ದಿನಾಂಕಕ್ಕೆ 1 ಮಾರ್ಕ್ಸು, ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಮಾರ್ಕ್ಸು, 5 ಮಾರ್ಕ್ಸು ಈ ರೀತಿ ಕೊಡ್ತಾರೆ. ನಂತರ ಲಾಸ್ಟು ಕೆಳಗಿನ ಯಾವುದಾದ್ರು ಒಂದು ವಿಷಯದಲ್ಲಿ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀರಿ. 5 ಮಾರ್ಕ್ಸ್ಗೆ ಪ್ರಬಂಧ ಕೊಡ್ತಾರೆ. ಇವೆರಡು ಇಂಪಾರ್ಟೆಂಟು. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಮೊಬೈಲ್ ಬಳಕೆಯ ಸಾಧಕ ಬಾಧಕಗಳು, ಇದಲ್ಲದೆ ಪುಸ್ತಕದ ಮಹತ್ವ ಕೇಳ್ಬೋದು, ಅರ್ಥ ಆಯ್ತಾ, ಅಥವಾ ಕ್ರೀಡೆಯ ಮಹತ್ವ ಕೇಳ್ಬೋದು. ಇವು 4 ಇಂಪಾರ್ಟೆಂಟು. ಸೊ 1 ಬರ್ಬೋದು ಅನ್ಕೋತೀನಿ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಕೊಡ್ತೀನಿ ನಿಮಗೆ, ಪಾಸಿಂಗ್ ಬಗ್ಗೆ ಸ್ಕೋರ್ ಬಗ್ಗೆ ಹೇಳಿರ್ತೀನಿ, ಎಲ್ಲ ಬರ್ತಾವಂತ ಅಷ್ಟು ನೋಡ್ಕೊಳ್ಳಿ ಸಾಕು. ಓಕೆ, ಸೊ ಇಷ್ಟೊಂದು ಕ್ವಶನ್ ಪೇಪರು, ಇಷ್ಟೆಲ್ಲ ನೀವು ಓದ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ಏನು ನಿಮ್ಮ LB ಕ್ವಶನ್ ಪೇಪರ್ ನೋಡ್ಕೊಳ್ಳಿ, LB ಕ್ವಶನ್ ನೋಡ್ಕೊಳ್ಳಿ, ನಾನು ಬಿಟ್ಟರು ನೀಲೆಕ್ಷನ್ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಹೆಚ್ಚಾಗಿ LB ನೋಡ್ಕೊಳ್ಳಿ. LB ಕ್ವಶನ್ಗಳು ಹೆಚ್ಚಾಗಿ ಯಾವಾಗ ಬರ್ತವೆ, ಅರ್ಥ ಆಯ್ತಾ. ಡೋಂಟ್ ವರಿ, ನೆಕ್ಸ್ಟ್ ನಿಮಗೆ ನೀಲೆಕ್ಷನ್ ಕೊಡ್ತೀನಿ. ಯಾವ ಪಾಠದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ ಓದ್ಕೊಳ್ಳಿ, ಅವನ್ನೆಲ್ಲ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನೋಡಿ, ನೀಲೆಕ್ಷನ್ ಹಾಕಿರ್ತೀನಿ, ಅದು ನೋಡ್ಕೊಳ್ಳೇಬೇಕು, ನೋಡ್ಕೊಳ್ಳಿ. ಓಕೆ, ಸೊ ಬೇರೆ ಯಾವ ಕ್ವಶನ್ ಬರಬೇಕು ನಿಮಗೆ ಒಂದು ಕಮೆಂಟ್ ಹಾಕಿ, ಮತ್ತು ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.